ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಯನಾಡಿನ ಸೀರೀಸ್ ವಿಡಿಯೋಗೆ ನಿಮಗೆ ಸುಸ್ವಾಗತ. ಇವಾಗ ಬೆಳಗ್ಗೆ ಎದ್ದು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ರೆಂಟೆಡ್ ಬೈಕ್ಸು ಅವೈಲಬಲ್ ಇಲ್ಲ, ನೆನ್ನೆನೂ ಸಿಕ್ಕಿಲ್ಲ, ಯಾಕಂದರೆ ವೀಕೆಂಡ್ ಇರೋದ್ರಿಂದ ಎಲ್ಲ ಬುಕ್ ಆಗ್ಬಿಟ್ಟಿದೆ. ಇವಾಗ ಹೋಗಿ ನೋಡ್ತಾ ಇದ್ದೀವಿ ಆಟೋ ಸಿಗುತ್ತಾ, ಆಟೋದ ಹತ್ರ ಮಾತಾಡೋದ ಅಥವಾ ಬಸ್ಸಲ್ಲಿ ಹೋಗೋದ. ಫಸ್ಟು ಮೇಲಾಗಿ ತಿಂಡಿ ಮಾಡಿಲ್ಲ ಇನ್ನು, ಇವಾಗ ತಿಂಡಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ, ಇವತ್ತು ಸ್ಯಾಟರ್ಡೇ ನಾನ್ ವೆಜ್ ತಿಂದಿರೋ ಕಾರಣ ವೆಜ್ ಹೋಟೆಲ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಆಲ್ಮೋಸ್ಟು ನಾನ್ ವೆಜ್ಜೇ ಜಾಸ್ತಿ, ವೆಜ್ಜು ತುಂಬ ಕಮ್ಮಿ. ನೋಡೋಣ ಏನಾಗುತ್ತೆ ಅಂತ. ನಾಷ್ಟಕ್ಕೆ ಅಂತ ಬಂದ್ವಿ, ಎಲ್ಲರೂ ದೋಸೆ ಆರ್ಡ್ರ್ ಮಾಡೋರು. ಫೈನಲಿ ಫಸ್ಟ್ ಪ್ಲೇಸು ಬಂದಿದ್ದೀವಿ, ಬಾಣಾಸುರ ಸಾಗರ್ ಡ್ಯಾಮ್ ಅಂದ್ಬಿಟ್ಟಿದ್ದು. ಇಲ್ಲಿಗೆ ಫಸ್ಟ್ ಪ್ಲೇಸ್ ಬಂದಿದ್ದೀವಿ. ಇಲ್ಲಿ ಆಲ್ಮೋಸ್ಟ್ ನೋಡಪ್ಪ, ಇವಾಗ ನಮಗಿದೆ ಆಲ್ಮೋಸ್ಟ್ ನಮಗೆ ಕನ್ನಡದವರೇ ಇದ್ದಾರೆ. ಇಲ್ಲಾಂದರೆ ಕಮ್ಯುನಿಕೇಷನ್ ತುಂಬ ಪ್ರಾಬ್ಲಮ್ ಇದೆ. ಇವಾಗ ಟಿಕೆಟ್ ತೊಗೊಂಡು ಬನ್ನಿ, ನೋಡೋಣ ಹೆಂಗಿದೆ ಡ್ಯಾಮು, ಮತ್ತು ಡ್ಯಾಮಿನ ಮಾಹಿತಿ ಹೋಗ್ತಾ ಹೇಳ್ತೀನಿ ನಿಮಗೆ. ಏನು ಜನ ಅವರು ನಡಿಯ, ಮುಂದೆ ಹೋಗಿ ಟಿಕೆಟ್ ತಗೋಬೇಕಲೇ ಚಂದು. ಒಬ್ರಿಗೆ 40 ರೂಪಾಯಿ ಥರ ಚಾರ್ಜ್ ಮಾಡ್ತಾರೆ. ನಾವು 4 ಜನ 4 ಟಿಕೆಟ್ ತೊಗೊಂಡಿದ್ದೀವಿ. ಹಿಂಗೆ ಎಂಟ್ರೆನ್ಸ್, ಹಿಂಗೆ ಒಳಗಡೆ ಗೇಟ್ ಒಳಗಡೆ ಹೋಗ್ಬೇಕು. ಹಂಗೆ ಹೋಗ್ಬೇಕು ಅನಿಸುತ್ತೆ. ಫಸ್ಟ್ ಹಿಂಗೆ ಹೋಗೋಣ, ಅಲ್ಲೊಂದು ಫೋಟೋಶೂಟ್ ಮಾಡಿಸ್ಕೊಂಡು. ಓ, ಹಾರರ್ ಹೌಸ್. ಇನ್ನು ಡ್ಯಾಮ್ ಬಗ್ಗೆ ಹೇಳೋದಂತ ಆದರೆ, ಇದು ಕೇರಳ ಡಿಸ್ಟ್ರಿಕ್ಟು ವಯನಾಡಲ್ಲಿ ಇರೋದಿದು. ಈ ಹೆಸರು ಹೆಂಗೆ ಬಂತು ಅಂತ ಹೇಳಿದ್ರೆ, ಒಬ್ಬ ಅಸುರ ರಾಜ ಬಾಣಾಸುರ ಅಂತ, ಇದು ಅವ್ರ ಹೆಸರೇ ಇದಕ್ಕೆ ಇಟ್ಟಿರೋದಿದು, ಬಾಣಾಸುರ ಸಾಗರ್ ಡ್ಯಾಮ್ ಅಂದ್ಬಿಟ್ಟು. ಮತ್ತು ಇಡೀ ಏಷ್ಯಾಗೆ ಇದು 2ನೇ ಅತಿ ದೊಡ್ಡ ಡ್ಯಾಮ್. ಇದು ಲಾರ್ಜೆಸ್ಟ್ ಸೆಕೆಂಡ್ ಡ್ಯಾಮು ಏಷ್ಯಾದಲ್ಲಿ. ಇದು ಕ್ರೌಡ್ ಇದ್ದಾರೆ. ಹೌದಾ? ಇದೇ ಮೆಟ್ಲು ಎಂಟ್ರೆನ್ಸು. ಸ್ವಾಮಿ ಅಂದರೆ ಹೂ ಅಂತವ್ರು, ಮಾದೇವ ಸ್ವಾಮಿ ಅಂತ. ಯಾರೋ ತುಳ್ಬಿಡ್ತಾರೆ. ತಮ್ಮ ಫೋನ್ ಮಾಡಿದ್ದೆ ನಿಮಗೆ, ಹೊರಗಡೆ ಇದ್ದೆ, ಅದಕ್ಕೆ ಕೇಳಿದೆ. ನಾನು ಬರೋ ಡೌಟು ಅವನೇ. ಅಲ್ಲಿ ಹಿಂದೆ ಇದೆ ಬ್ಯಾಕ್ ವಾಟರ್ಸು, ಡ್ಯಾಮ್ ವಾಟರ್ ಇಲ್ಲೇ ಇದಾಗೋದು. ಹಿಂಗೆ ಹೋಗೋಣ. ಈ ಕಡೆನೂ ಇನ್ನೊಂದು ರೂಟ್ ಇದೆ, ಏನು ಅಂತ ಗೊತ್ತಿಲ್ಲ. ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಇದೆ, ನೋಡೋಣ ವ್ಯೂ ಪಾಯಿಂಟ್. ನೋಡಿ ಹೆಂಗಿದೆ, ಸೂಪರ್ ಆಗಿದೆ.
ಹೆಂಗಿದೆ ನೋಡಿ ಸುತ್ತಲೂ. ನೋಡಿ ಇದೆ ಬೋಟಿಂಗ್ ಜಾಗ. ಬೋಟಿಂಗ್ ತುಂಬ ಜನ ಇದ್ದಾರೆ ಅಂತಂದ್ರೆ ವೆಯ್ಟಿಂಗು ಇದ್ದಾರೆ. ट्रिप से ही हो गया। ಟಿಕೆಟ್ ಕೌಂಟ್ರಲ್ಲಿ ವಿಚಾರಿಸೋಣ ಅಂದ್ಕೊಂಡ್ವಿ. ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ಕೊಡೋರೇ ಇಲ್ಲ ಅಲ್ಲಿ. ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾವೇ ಆ ಕಡೆಗೆ ಇಳಿದ್ಬಿಟ್ಟಿದ್ದೀವಿ. ಬೋಟ್ ಇಲ್ಲ, ಬೋಟ್ಗೆ ಯಾವುದೋ ಒಂದು ಇಂಜಿನ್ ಫಿಟ್ ಮಾಡ್ತಾರೆ ಹಿಂದಗಡೆ ಅನಿಸುತ್ತೆ. ಇಲ್ಲಿ ಸಿಗ್ತಾ ಇಲ್ಲ. ಒಂದಷ್ಟು ಫೋಟೋ ಶೂಟ್ ಆಯ್ತು. ಇವಾಗ ಅವ್ರು ಬಂದರೆ ಹೋಗೋದು. ನೋಡಿ ಹೆಂಗಿದೆ. ನಾನು ಈ ಕಡೆ ಒಂದು ಒಳಗಡೆ ಒಂದು ಹೋಗೋಣ. ಎಕ್ಸ್ಕ್ಯೂಸ್ ಮಿ ಗಾಯ್ಸ್, ಕೊಂಚ ಸ್ವಲ್ಪ ಜಾಗ ಬಿಡಿ. ಹೋಗೋ ಡೈವರ್ಟ್ ಮಾಡಿ ಹೋಯ್ತಾ ಇರೋ ಇಂಥ ಫ್ರೆಂಡ್ಸ್ಗಳ ಜೊತೆ ಬಂದರೆ ನೋಡಿ, ಹೋಗಿ ಡೈ ಹೊಡ್ಕೊಂಡು ಹೋಗ್ತಾ ಇರಿ ಅಂತ ಹೇಳ್ಕೊಡ್ತಾರೆ. ಹೋಗಪ್ಪ ಹೋಗೋ, ಊರ್ಬಿಟ್ಟು ಹೋಗೋ. ಬ್ಯಾಗು ಇಡೀ ಸೀದಾ ನಡಿ. ಇಲ್ಲಿ ಬ್ಯಾಗಿಗೆ ಏನಿಲ್ಲ, ಕ್ಯಾಪ್ ಹಿಡ್ಕೊಂಡು ಮನೆಗೆ ಹೊಂಟೋದು. ನೋಡಲಿ ಅಣ್ಣ ಯಾರೋ ಮಲ್ಗೋ ತೆಗಿ ಮಗಲ್ಲಿ ಸಕ್ಕತ್ತ ಬಂದಿದ್ದು ಫೋಟೋಗಳು. ಈ ಕಡೆಯಿಂದ ಕತ್ಲೆ, ಯಾರೂ ಇಲ್ಲ. ನಾವೇ ಬಂದು ಬೋಟ್ ಒಳಗೆ ಕುತ್ಕೊಂಡ್ಬಿಟ್ಟಿದ್ದೀವಿ. ಬೋಟ್ ನೋಡಿದ್ರೆ ಆ ಕಡೆಯಿಂದ ಈ ಕಡೆ. ಹಾಂ, ಮಾನ ಮರ್ಯಾದೆ ತೆಗಿತಾ ಇದೆಯಾ? ಮಾನ ಮರ್ಯಾದೆ ಏನಿದೆ ಅದರಲ್ಲಿ? ಕೌಂಟ್ರಲ್ಲಿ ಅವರಿಲ್ಲ, ನಾವೇನು ಕಾಸು ಕೊಡದೆ ಹೋಗ್ತೀವಿ ಅಂದ್ವಾ? ಕೌಂಟ್ರಲ್ಲಿ ಅವರಿಲ್ಲ, ಅವ್ರ ಜವಾಬ್ದಾರಿ ಅದು. ಬಂದ್ರು ಬಾ. ಒಬ್ಬ ಬ್ಲಾಗರ್ಗೆ ಏನಪ್ಪ ಕೆಲಸ? ಏನಾದ್ರು ಬೇಕಲ್ಲ, ಏನಾದ್ರು ಹಿಂಗೆ ವಿಷಯಗಳಿದ್ದು ಏನಾದ್ರು ಒಂದು ಮಾಡಬೇಕಲ್ಲ. ಹಾಂ, ಇದೇ ಮಗ ನಾವು ನೀನು ಹೇಳಿದ್ದು. ಸುಮ್ಮನೆ ಇರೋ ಮಾದೇವ, ಆ ಕಡೆಯಿಂದ ನೋಡ್ತಾರೆ. ಪೆಟ್ರೋಲ್ ಬೋಟಿಂಗು 4 ಮೆಂಬರ್ಸು 600, ಕಯಾಕಿಂಗು ಸಿಂಗಲ್ 250, ಡಬಲ್ ಆದರೆ 450 ಅಂತೆ. ಸ್ಪೀಡ್ ಬೋಟ್ಸ್ ಎಲ್ಲ 1000, 2000ವರೆಗೂ ಇದೆ. ನೋಡಿ ಇಲ್ಲೆಲ್ಲ ವೆಯ್ಟಿಂಗ್ ಇದ್ದಾರೆ ಇಲ್ಲಿಂದ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದರೆ ಡೇ ಔಟ್ಗೆ ಸೂಪರ್, ಒಳ್ಳೆ ಟೈಮ್ ಪಾಸ್ ಇದೆ. ಮತ್ತು ಇದು ಹಲವಾರು ಇನ್ನೂ ಜಿಪ್ ಲೈನ್ ಗೇಮ್ಸು, ಮತ್ತು 12D ಥಿಯೇಟರ್ಸ್ ಇದೆ, ಬುಲ್ ರೈಡ್ ಇದೆ. ಮತ್ತು ಇಲ್ಲೊಂದು ನೋಡಿ ಹಿಂದಗಡೆ ಏನೋ ಆರ್ಕೆಸ್ಟ್ರಾ ಥರ ಆಡೋರಿದ್ರೆ ಆಡ್ಬೋದು, ಇಲ್ಲೇನಿದೆ. ಮತ್ತು ಇದರಲ್ಲೇ ಎಷ್ಟು ವಾಟರ್ ಗೇಮ್ಸಲ್ಲೇ ಹಲವಾರು ಇದೆ. ಬಟ್ ಏನಂದರೆ ವೀಕೆಂಡ್ ಇರೋದ್ರಿಂದ ತುಂಬ ಕ್ರೌಡ್ ಇರೋದ್ರಿಂದ ಎಲ್ಲದಕ್ಕೂ ಕ್ಯೂ ನಿಂತಿದ್ದಾರೆ. ಮತ್ತು ಟಿಕೆಟ್ ಕೌಂಟ್ರ್ ಕೊಡೋರು ಅವ್ರು ಯಾರೂ ಇಲ್ಲೇ ಇಲ್ಲಪ್ಪ, ಏನು ಅಂತ ಗೊತ್ತಿಲ್ಲ. ಅಲ್ಲಿ ಯಾವುದು ಬುಲ್ ರೈಡ್ ಇದೆ ಕರ್ಕೊಂಬಂದ್ರೆ ಈ ಥರ ಪೂಲಲ್ಲಿ ಆಟ ಆಡ್ಸೋಕ್ಕೂ ಮಿನಿ ಪೂಲ್ ಅವ್ರಿಗೆ. ಇಲ್ಲೇ ಬುಲ್ ರೈಡ್ ಇರೋದು, ಅಲ್ಲಿ ಯಾರೋ ಆಡ್ತಾರೆ ನೋಡಿ. ಒಳಗಡೆ 50 ರೂಪಾಯಿ. ಎಲ್ಲ ಆಡಿಸ್ತಾರೆ ನೋಡಿ. ಸ್ಪೀಡ್ ಇಲ್ಲ, ಇದು ಸ್ಪೀಡ್ ಇದ್ದರೆ ಸಕ್ಕತ್ತಾಗಿರುತ್ತೆ. ಸ್ಪೀಡ್ ಇದೆ, ಎತ್ತಿ ತೂದು ಎಸ್ತರೆ
ಬಿದ್ದು ಎರಡನೇ ಥರದ ಡುಮ್ಕಿ. ಜೊತೆ ಇಬ್ಬರು ಮಕ್ಕಳು ಬಂದರು, ಚಿಕ್ಕ ಮಕ್ಕಳು. ನೋಡಿ ಅವ್ರನ್ನ ತೋರ್ಸದೆ ಮರ್ತೋಗ್ಬಿಟ್ಟು ಇಂಟ್ರಡ್ಯೂಸ್ ಮಾಡಿ. ಇವರೇ ನಾನು ಹೇಳಿದ್ದು ಇಬ್ಬರು ಚಿಕ್ಕ ಮಕ್ಕಳುಗಳು. ಇದಕ್ಕೆ ಇನ್ನೂ 6 ತುಂಬಿ ಇವಾಗ 7 ಬೀಳ್ತೈತೆ, ಅದಕ್ಕಿನ್ನೂ 5 ತುಂಬಿ 6ಕ್ಕೆ ಬೀಳ್ತೈತೆ. ಉಯ್ಯಾಲೆಗೆ ಆಡೋಕ್ಕೆ ಕಾಯ್ತಾ ಐತೆ. ಅದೇ ಚಿಕ್ಕ ಮಗುಗಿರೋ ಬುದ್ಧಿ ಇಲ್ಲ, 3 ತುಂಬಿ 4 ಬಿದ್ದಿರೋ ಮಗು ಇವರಿಬ್ರಿಗೆ ವೀಡಿಯೋ ಮಾಡ್ತೈತೆ. ಇವರು ಐಕ್ಲ ಥರ ಇಲ್ಲಿ ಉಯ್ಯಾಲೆ ಆಡಕ್ಕೆ ನಿಂತವ್ರು. ಓಹೋ ಅದ್ಯಾಕೆ ಬತ್ತವನೆ ದ್ಯಾಡ್ತು ಹಂಗೆ ಒದ್ಬಿಡೋಣ, ಎಲ್ಲಿ ವೀಡಿಯೋ ರೆಕಾರ್ಡ್ ಆಗ್ಬಿಡ್ತೈತೆ ಅಂದ್ಬಿಟ್ಟು ಹಂಗೆ ಹೋಯ್ತಾನೆ ಆ ಕಡೆಗೆ. ದ್ಯಾಡ್ತು ಒದಗಿದ್ರೆ ಯಾರದು? ಓ ಇದ್ದೆ ಯಾರೋ ಇದ್ದೊಬ್ರು ಕೂತವ್ರಲ್ಲ ಗುರು. ಲೇ ನಿಮ್ಮ ದೊಡ್ಡಕ್ಕ ಕೂತವ್ರು, ಅದನ್ನೇ ತೋರಿಸ್ಲಿ. ಇವ್ರು ಆಡ್ತಾರೆ ನೋಡಿ, ಯಾರೋ ಬೀಳ್ತಾ ಇಲ್ಲ, ಅಷ್ಟು ಫೋರ್ಸ್ ಇದ್ರು. ಇದು ಇದು ಇವ್ರು ಸಾಕಾದಾಗ ಆಡಿದ್ರು. ಅಯ್ಯಯ್ಯೋ ಅಷ್ಟೇ ಅಷ್ಟೇ. ಅಲ್ಲ ಚೆನ್ನಾಗಿದೆ, ಕ್ಲಾರಿಟಿ ಚೆನ್ನಾಗಿ ಬರ್ತಾಯಿತ್ತೆ. ಹೋಗಲ್ಲ ಆ ಕಡೆ, ಸುಮ್ಮನೆ ಮಾತಾಡ್ತಾ ಇರೋದಷ್ಟೇ. ಏನೋ ನೀವು ಇವಾಗ ಭಾಷಣ ಮಾಡಿದ್ರಲ್ಲ, ನಿಮ್ಮ ಭಾಷಣವನ್ನು ಮುಂದುವರಿಸಬೇಕಾಗಿ ಅತಿಯಾಗಿ ಕನ್ನಡಿಗರು ಬಂದಿದ್ದಾರೆ. ಎಲ್ಲ ಕನ್ನಡಿಗರಿಗೂ ನನ್ನ ಪ್ರೀತಿಯ ವಂದನೆಗಳು. ಎಲ್ಲರೂ ನಾವಿರೋ ಸ್ಥಳಕ್ಕೆ ಬಂದ್ರೆ ಎಲ್ಲರೂ ಒಟ್ಟಾಗಿ ಎಂಜಾಯ್ ಮಾಡ್ಬೋದು ಅನ್ನೋ ನನ್ನ ಆಸೆ. ಇದೇ ಮಾತಾಡ ಕೇರಳದವರು ಸ್ಟೇಜಲ್ಲಿ ಬೈಕ್ ಕೊಡ್ತಾ ಇಲ್ಲ, ಇದೇನ್ ಮಾಡೋಣ? ಇದೇ ವಿಷಯದಲ್ಲಿ ಬೈಕ್ ಇದ್ದಿದ್ರೆ ಎಲ್ಲರೂ ಸೇರಿಸಿ ಒಕ್ಕೂಡಿಸ್ಬೋದಾಗಿತ್ತು. ವಿನಯ್ ನೀನೇನಂತೆ ಈ ಸಲ ಬ್ಲಾಗಲ್ಲಿ ಚಿಂದಿ ಚಿತ್ರಾನ್ನ ಮಾಡೋಣ ಅಂದೆ, ಒಂದೇ ಒಂದು ಮಾತಾಡಿದ್ಯಾ? ಬರೀ ಈ ಥರ ರಾತ್ರಿ ಎಲ್ಲ ಚಿಂದಿ ಚಿತ್ರಣ ಮಾಡ್ಬಿಡಿ. ನಾವು ಸಕಲೇಶ್ಪುರಕ್ಕೆ ಹೋದ್ವಿ ಮಳೆ ಬರುತ್ತೆ ಅಂತ, ಅಲ್ಲೂ ಮಳೆ ಬರ್ಲಿಲ್ಲ. ಕೇರಳಕ್ಕೆ ಬಂದ್ರೆ ಕೇರಳದಲ್ಲಿ ಮಳೆ ಇರುತ್ತೆ ಅಂತ ಬಂದ್ವಿ, ಇಲ್ಲೂ ಮಳೆ ಇಲ್ಲ. ಸಕಲೇಶ್ಪುರ ತರ ನಾವು ಬೆಂಗಳೂರಿಗೆ ಬಸ್ ಹತ್ಬೇಕಾದ್ರೆ ಮಳೆ ಬರ್ತಲ್ಲ, ಹಂಗೆ ಇಲ್ಲೂ ಬಂದ್ರು ಬರ್ಬೋದು. ನಾವು ಮಳೆ ಹುಡ್ಕೊಂಡು ಸಕಲೇಶ್ಪುರಕ್ಕೆ ಹೋದ್ವಿ, ಅಲ್ಲಿ ವಾಪಸ್ ರಿಟರ್ನ್ ಬೇಕಾದ್ರೆ ಬಂತು. ಇವಾಗ ಇಲ್ಲೂ ಅಷ್ಟೇ, ವಯನಾಡಲ್ಲಿ ಮಳೆ ಇರ್ಬೋದೇನೋ, ಅಟ್ಲೀಸ್ಟ್ ಜೋರ್ ಬೇಡ ಗುರು, ಜಿಡಿ ಇರುತ್ತೆ, ವೆದರ್ ಚೆನ್ನಾಗಿರುತ್ತೆ ಅನ್ಕೊಂಬಂದ್ರೆ ಇಲ್ಲೂ ಡಬಲ್ ಬಿಸಿಲೇ ಇದೆ ಗುರು, ಮಳೆ ಅಂತೂ ಇಲ್ಲವೇ ಇಲ್ಲ. ಅದೇ ನಾವು ರಿಟರ್ನ್ ಹೋಗ್ಬೇಕಾದ್ರೆ ಮಳೆ ಬಂದು ಉರಿಸ್ಬೋದೇನೋ ನಮಗೆ. ಏನೋ ಏನದು ನೋಡ ನೋಡ ಏನೋ ನೋಡ ನೋಡ ನೀರು ಮೀನು ಇರುವುದು ಒಳಗೆ, ನೀರು ಹಿಡಿಬೇಕು ಕೆಳಗೆ ಹೋಗಿ ಮೀನ್ನ. ಮೀನು ಇರುವುದು ಒಳಗೆ, ನಾನು ಹಿಡಿಬೇಕು ಕೆಳಗೆ ಹೋಗಿ. ನೀನು ಯಾರು? ನೀನು ನಾವು ಬರೋದ್ರೆ ಮೇಲೆ ಇದೆ. ಇವಾಗ ಅವ್ರು ಬೋಟ್ ರೈಡ್ ಕೊಟ್ಟಿಲ್ಲ ಅಲ್ವಾ, ನಾವು ಹೋಗ್ಬೇಕಾಗಿದ್ದಂಥ ಜಾಗ ಇದೇನೆ. ಬೋಟ್ ರೈಡ್ಗಂತೂ ಹೋಗಕ್ಕಾಗಿಲ್ಲ, ಬ್ರಿಡ್ಜ್ ಬರುತ್ತೆ ಅಂದ್ಬಿಟ್ಟು ಇದೆ ಮಗ ಬ್ರಿಡ್ಜು. ಇನ್ಯಾನು ಇದು ನಾವು ಅಲ್ಲಿಂದ ನಡ್ಕೊಂಡ್ ಬಂದಿದ್ದು ನೆನಪಿದೆ, ಅವಲ್ಲಿ ಕಾಣಿಸ್ತಾ ಇದೆ. ಹೇಳ್ದಂಗೆ ಅವ್ರು ಬೋಟ್ ಕೊಟ್ಟಿಲ್ಲ ಅಂತ ಹೇಳ್ದೆ. ಹೌದು, ಸೀದಾ ಇಲ್ಲಿಂದ 3 ಜನ ಎಗ್ರು ಬಿಡ ನೀರ್ಗೆ. ಜೈ ಮಕ್ಕಳಮ್ಮ, ಜೈ ಅಂದ್ಬಿಟ್ಟು ಅವರೇ ಬೋಟ್ ತಗೊಂಡು ನಮ್ಗೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಜಾಲಿ ರೈಡ್ ಹೇಳ್ತಾರೆ ವಿನಯಣ್ಣ, ಅವರೇ ಬಾಯಿ ಮಾಡ್ಕೊಳಕ್ಕಿರೋದು ನಮ್ಗೆ. ಎಗ್ರು ಬಿಟ್ರೆ ಇವರೇ ಬಾಯಿ ಮಾಡ್ಕೋಬೇಕು. ಹೆಂಗ್ ಓಡ್ತಾರೆ ಅಂದ್ರೆ ತಾಮಂಜರಲ್ಲಿ ಓಡ್ತಾ ಇರ್ತದೆ, ಅಲ್ಲಿಂದ ಬೈಕ್ ಅಲ್ಲ ಬೋಟ್ ಎತ್ಕೊಂಡ್ ಬರ್ತಾರೆ ಅಲ್ಲಿಂದ ನೋಡಿ ಗಾಯ್ಸ್ ಹೆಂಗಿದ್ದಾರೆ. ಬೈಕ್ ರೈಡ್ಗೆ ಅದು ಬೋಟ್ ರೈಡ್ಗೆ ಬೈಕ್ ಅಂತಾನೆ ಬಂತು. ಬೋಟ್ ರೈಡ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಟಿಕೆಟ್ ಸಿಕ್ಕಿಲ್ಲ ಅಂದ್ಬಿಟ್ಟು ಇಲ್ಲಿಂದ ಎಗರ್ಬಿಡೋಣ ಡೈರೆಕ್ಟ್ ನೀರಿಗೆ. ಅವರೇ ಬೋಟ್ ಎತ್ಕೊಂಡ್ಬರ್ತಾರೆ, ಯಾವಾಗ ರೈಡ್ ಆಗೇ ಆಗುತ್ತೆ, ಫ್ರೀ ರೈಡ್ ಆಗುತ್ತೆ ಅಂತ. ಏನು ಅಮ್ಮಮ್ಮ ಅಂದ್ರೆ ಬೈತಾರೆ, ಅವ್ರ ಭಾಷೆಯಲ್ಲಿ ಏನೂ ಅರ್ಥ ಆಗಲ್ಲ ಅಂತ. ಡ್ಯಾಮ್ ಮೇಲೆ ನಿಂತ್ಕೊಂಡು ಇಲ್ಲಿ ಬ್ರಿಡ್ಜ್ ಮೇಲೆ ನಿಂತು ತೋರಿಸ್ತಾರೆ ನೋಡಿ ಹೆಂಗಿದೆ ನೋಡಿ. ಯಾರೋ ನಾಯಿ ಜೊತೆ ಶೂಟ್ ಮಾಡಿಸ್ತಾರೆ, ಕ್ಯಾಮ್ರಾ ಅಲ್ಲಿದೆ. ಹೆಂಗಿದೆ ಮಾತ್ರ ಪ್ಲೇಸ್ ಅಂದರೆ ನೋಡಿ, ಡೀಪು ಅಲ್ಲಿ ಹಿಂದಗಡೆ ಇರೋದು ಸಖತ್ತಾಗಿದೆ ಪ್ಲೇಸ್. ನೋಡ್ತಾ ಇದ್ರೆ ಮಾತ್ರ ಅಲ್ಲಿಲ್ಲ, ಬಟ್ ಸಾಂಗ್ ನೆನಪಾಗ್ತಾ ಇರೋದು ನಾವು ನಮಗೆ
ಆ ಗುಂಬೆಯ ಪ್ರೇಮ ಸಂಜಯ ಮರೆಯಲಾರೆ ನಾನು ಎಂದಿ ಗೆಳತಿ. ಓಲ್ ಯಾರು ನಂತರದವ್ರು ಒಬ್ಬರು ಆಪೋಸಿಟ್ ಅವ್ರು ನಿಂತವ್ರು ಗುರು ನೋಡಿ ಅಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕೊಂಡು ಒಂಥರನೇ ವಿಡಿಯೋ ಮಾಡಿಕೊಂಡು ಮಗ ಒಟ್ಟಲ್ಲಿ ನಂಗೆ ನೆನಪಾಗ್ತಾ ಇರೋದು ಜಾಗ ಅಂತೂ ಅಲ್ಲಿಲ್ಲ, ಬಟ್ ನಂಗೆ ನೆನಪಾಗಿದ್ದೇನೆ ಆ ಗುಂಬೆಯ ಸಂಜಯ ಮರೆಯಲಾರೆ ನಾನು ಗೆಳೆಯನೇ ಬಂದಿದೆ ಇರೋ ಅವನಿಗೆ ದೀಪಕ ಟ್ರಿಪ್ ಹೋದಾಗ ಫೋಟೋ ತೆಗೆದು ಹೆಂಗಿದೆ ನೋಡಿ, ಯಾವುದೋ ಫೋಟೋ ಇಮೇಜ್ ಥರ ಕಾಣಿಸ್ತಾ ಇತ್ತು, ನೋಡಿದ್ರೆ ರಿಯಲ್ ಪ್ಲೇಸ್. ಫೈನಲ್ ರಿಟರ್ನ್ ಹೋಗ್ತಾ ಇದ್ದೀವಿ ನೋಡಿ. ಇದೊಂದು ಚೆನ್ನಾಗಿ ಮಾಡಿದ್ದಾರೆ, ಯಾಕಂದರೆ ಸ್ಟೇರ್ಸ್ ತುಂಬ ಚಿಕ್ಕದು, ಹಿಂಗೆ ಹೇಳ್ಕೊಂಡು ಹೋಗೋದು, ಇವನು ಓಡ್ಕೊಂಡು ಹೋಗ್ತಾನೆ. ಓ ಇವಾಗ ಹುಡುಕ್ತಾ ಇತ್ತು ಬಾಳೆ. ಕ್ಯೂ ನಿಂತವ್ರು ಜನ ಈ ಪಾರ್ಟಿ. ಎಂಡಿಂಗಲ್ಲಿ ಏನೋ ಆಗುತ್ತೆ. ಹಾಂ ಜಿಪ್ ಲೈನ್ ಇದೆ, ಎಕ್ಸಿಟ್ ಇದೆ, ಎಲ್ಲದಕ್ಕೂ ಕ್ಯೂ ಅವ್ರಿಗೂ ನೋಡಿ ಅಲ್ಲಿ ಬರ್ತಾರೆ. ಎಕ್ಸಿಟ್ ಗೇಟ್ ಹತ್ರ ಬಂದಿದ್ದೀವಿ. ನಮ್ಮ ಆಟೋದವ್ರು ಫೋನ್ ಮಾಡಬೇಕು, ಅದಕ್ಕಿಂತ ಮುಂಚೆ ಒಂದು ಐಸ್ ಕ್ರೀಮ್ನ ತಗೊಳ್ಳೇಬೇಕು. ಐಸ್ ಕ್ರೀಮ್ ಹಾಂ. ನಮ್ಮ ಆಟೋ ಡ್ರೈವರು ಬ್ಯಾಕ್ ಸೈಡ್ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀವಿ ಅಂದರು. ಸೂಪರಾಗಿ ಕರ್ಕೊಂಬಂತಿದ್ದಾರೆ, ಒಳ್ಳೆ ವ್ಯೂ ಪಾಯಿಂಟ್. ಇಲ್ಲಿಂದ ಅದು ನಾವು ಡ್ಯಾಮ್ದು ಏನಿದೆ ಅದು ಬ್ಯಾಕ್ ಸೈಡ್ ವ್ಯೂ, ಇನ್ನೂ ಹತ್ತಿರದಿಂದ ನೋಡಿ ನೋಡಿ ಇದು ಹೆಂಗಿದೆ ವ್ಯೂ. ಕೆಳಕ್ಕೆ ವ್ಯೂ ನೋಡ್ಬಾರ ಅಂತ ವ್ಯೂ ಬೇಜಾರು ನೋಡಿದ್ದೀನಿ ಅಂತ ಅವನು. ಫೈನಲಿ ರೂಮಿಗೆ ಮತ್ತೆ ಬಂದಿದ್ದೀವಿ ಇವಾಗ, ಯಾಕಂದ್ರೆ ಅದೊಂದೇ ಪ್ಲೇಸ್ ಕವರ್ ಮಾಡೋಕ್ಕಾಗಿದೆ. ಯಾಕಂದರೆ ಇದೆಲ್ಲ ಒಂದೊಂದು ಕಡೆ ಇದೆ. ಹೆಂಗಂದರೆ ಇವಾಗ ಒಂದು ಈ ಕಡೆ ಆ ಥರ ಅವೆಲ್ಲ ಒಟ್ಟಿಗೆ ಪ್ಲೇಸಸ್ ಇಲ್ಲ. ನಾವು ಇವತ್ತು ಬೆಳಗ್ಗೆ ಹೋಗಿ ಲೇಟ್ ಆಗಿದ್ದರಿಂದ ಬರೀ ಇವಾಗ ಬಾಣಾಸುರ ಸಾಗರ್ ಡ್ಯಾಮ್ ಅದೊಂದೇ ಕವರ್ ಮಾಡೋಕ್ಕಾಗಿದ್ದು. ನೆಕ್ಸ್ಟು ನೋಡೋಣ, ನೆಕ್ಸ್ಟ್ ನಾಳೆ ಏನಾದರೂ ಎಕ್ಸ್ಪ್ಲೋರ್ ಮಾಡೋಣ ಅಂತಿದ್ದೀವಿ. ನಾಳೆ ಇನ್ನೂ ಒಂದು ಇರ್ತೀವಿ, ನಾಳೆ ಎಕ್ಸ್ಪ್ಲೋರ್ ಮಾಡೋಣ ಅಂತಿದ್ದೀವಿ. ಮಿಕ್ಕಿದ ಪ್ಲೇಸಸ್ ನೋಡೋಣ, ಬೆಳಗ್ಗೆ ಬೇಗ ಎದ್ಬಿಟ್ಟು ನಾಳೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀವಿ. ಇವಾಗ ಈ ಸೀರೀಸಿನ ಈ ಎಪಿಸೋಡು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರು ಇನ್ನೂ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕು ಕಮೆಂಟು ಶೇರ್ ಮಾಡ್ತಾ ಪಡಿಬೇಕು. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.